ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ಟಾಪ್ 18 ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡ್ತಾ ಇದ್ವಿ, ಬಿಜೆಪಿಯವರು ಹೇಳ್ತಾ ಇದ್ರು ಕಾಂಗ್ರೆಸ್ ಮುಖ್ಯಮಂತ್ರಿ ಸ್ಥಾನವನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ, ನಾಯಕರನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ನೋಡಿ ಹೆಂಗೆಲ್ಲ ಗುದ್ದಾಟ ನಡೀತಾ ಇದೆ, ಡ್ರಾಮಾಗಳು ನಡೀತಾ ಇದೆ, ಅಲ್ಲಿ ಆ ಪಕ್ಷದಲ್ಲಿ ಸರಿ ಇಲ್ಲ ಅಂತ ಇದ್ರು. ಈಗ ಬಿಜೆಪಿ ಪಕ್ಷಕ್ಕೆ ಬರೋದಾದ್ರೆ 1 ತಿಂಗಳು 20 ದಿನ ಆಗಿದೆ ಕರೆಕ್ಟ್ ಆಗಿ ಇವತ್ತಿಗೆ ರಿಸಲ್ಟ್ ಬಂದು. ಇನ್ನೂ ಕೂಡ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕೆ ಆಗಿಲ್ಲ. ಲೆಕ್ಕ ಹಾಕಲಿ ಹೆಂಗಿದೆ ಬಿಜೆಪಿಯ ಪರಿಸ್ಥಿತಿ ರಾಜ್ಯದಲ್ಲಿ ಅಂತ. ಒಬ್ಬ ನಾಯಕ ಸಿಗ್ತಾ ಇಲ್ವಾ ಇವ್ರಿಗೆ ಅನ್ನುವಂತ ಪ್ರಶ್ನೆ ಕಾರ್ಯಕರ್ತರಲ್ಲೇ ಕಾಡ್ತಾ ಇದೆ. ವಿಧಾನಸಭೆ ಇನ್ನ ವಿಧಾನ ಪರಿಷತ್ ಎರಡೂ ಕಡೆಗೂ ಕೂಡ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಗೊಂದಲ ಮುಂದುವರೆದಿದೆ. ಪ್ರತಿಪಕ್ಷ ನಾಯಕರೇ ಇಲ್ಲದೆ ಇಂದಿನಿಂದ ಅಧಿವೇಶನ ಶುರುವಾಗ್ತಾ ಇದೆ. ರಾಜ್ಯಪಾಲರ ಭಾಷಣದ ವೇಳೆ ಇರಲ್ಲ ಪ್ರತಿಪಕ್ಷ ನಾಯಕ. ಗೊಂದಲ ಬಿಜೆಪಿಯಲ್ಲಿ ಮುಂದುವರೆದಿದೆ. ಕಾಂಗ್ರೆಸ್ನಲ್ಲಿ ಈಸಿಯಾಗಿ ಆಗೋಗ್ಬಿಡ್ತು. ಹಂಗ್ ನೋಡ್ಕೊಂಡ್ಬಿಟ್ರೆ ಜಸ್ಟ್ ಒಂದು 4-5 ದಿನದಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಅರ್ಹರು ಅಂತ ಆಯ್ಕೆ ಮಾಡ್ಬಿಟ್ರು ಸಿದ್ದರಾಮಯ್ಯನವ್ರನ್ನ. ಆದ್ರೆ ಇವ್ರ ಕಡೆ ಆಗ್ತಾ ಇಲ್ಲ. ಬಿಜೆಪಿಯಲ್ಲಿ ಹೈಕಮಾಂಡು ಇಷ್ಟೊತ್ತಿಗೆ ಆಲ್ರೆಡಿ ಆಯ್ಕೆ ಮಾಡ್ತಾ ಇತ್ತು ಈ ಹಿಂದೆ ಎಲ್ಲ ನೋಡಿದಂತ ಟೈಮ್ನಲ್ಲಿ. ಆದ್ರೆ ಈ ಬಾರಿ ಇನ್ನೂ ಕೂಡ ಆಗಿಲ್ಲ. ವಿಪಕ್ಷ ನಾಯಕನ ಆಯ್ಕೆಗೆ ಕೇಂದ್ರದಿಂದ ವೀಕ್ಷಕರನ್ನ ನೇಮಕ ಮಾಡಲಾಗಿದೆ. ಮನ್ಸುಖ್ ಮಾಂಡವಿಯಾ, ವಿನೋದ್ ತಾವಡೆ ಅವರನ್ನ ನೇಮಕ ಮಾಡಲಾಗಿದೆ. ಅಭಿಪ್ರಾಯವನ್ನ ಸಂಗ್ರಹಿಸಿ ಕೇಂದ್ರಕ್ಕೆ ವರದಿಯನ್ನ ನೀಡ್ತಾರಂತೆ ಈ ವೀಕ್ಷಕರು. ತೀರ್ಮಾನ ತಗೊಳುತ್ತೆ. ಅದು ತೀರ್ಮಾನ ಅಂತಿಮವಾಗಿರುವಂತದ್ದು. ಅಬ್ಸರ್ವರ್ ಕಳಿಸ್ತಾ ಇದ್ದಾರೆ. ಅಬ್ಸರ್ವರ್ ಅಭಿಪ್ರಾಯಗಳನ್ನು ತಗೊಂಡು ತೀರ್ಮಾನ ತಗೊಂಡು ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ. ಪಕ್ಷ ಏನ್ ತೀರ್ಮಾನ ತಗೊಳುತ್ತೆ ಅದು ತೀರ್ಮಾನ ಅಂತಿಮವಾಗಿ. ನಾವು ವಿರೋಧ ಪಕ್ಷದ ನಾಯಕನ ರೇಸ್ ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ತೋರಿಸ್ತಾ ಹೋಗ್ತೀವಿ. ಯಾರ ಬರುವಂತ ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ಕೂಡ ಫಸ್ಟ್ ನೋಡ್ತಾ ಹೋಗೋಣ. ನಾವು ಹೇಳ್ತಾ ಇದ್ವಿ ಈಗಷ್ಟೇ ಮನ್ಸುಖ್ ಮಾಂಡವಿಯಾ ಅವರು ಹಾಗೆ ವಿನೋದ್ ತಾವಡೆ ಅವರು ಕೇಂದ್ರ ಸಚಿವರು ಇವರಿಬ್ರು ಬರ್ತಾ ಇದ್ದಾರೆ. ಶಾಸಕಾಂಗ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ. ಆಲ್ಮೋಸ್ಟ್ ರಾಷ್ಟ್ರೀಯ ಪಕ್ಷಗಳಲ್ಲಿ ನೆಪ ಮಾತ್ರಕ್ಕೆ ಶಾಸಕರ ಅಭಿಪ್ರಾಯ ಅನ್ನುವಂಥದ್ದನ್ನ ಸಂಗ್ರಹ ಮಾಡ್ತಾರೆ. ಆದ್ರೆ ಘೋಷಣೆ ಆಗುವಂಥದ್ದೇ ಬೇರೆಯ ಲೆಕ್ಕಾಚಾರದಲ್ಲಿ ಇರುತ್ತೆ. ಕಾದ್ ನೋಡ್ಬೇಕು ಇವರಿಬ್ರು ವೀಕ್ಷಕರಾಗಿ ಬಂದು ಅಭಿಪ್ರಾಯವನ್ನ ಸಂಗ್ರಹಿಸಿದ ನಂತರ ಯಾರ ಹೆಸರು ಬರುತ್ತೆ ಅಂತ. ವಿಪಕ್ಷ ನಾಯಕನ ಆಯ್ಕೆಗೆ ವೀಕ್ಷಕರನ್ನ ನೇಮಕ ಮಾಡಲಾಗಿದೆ. ಈಗ ಆಲ್ರೆಡಿ ಹಿಂದೆ ಎಲ್ಲ ಅಲ್ಲಿಂದ ಒಂದು ಲೆಟರ್ ಬರ್ತಾ ಇತ್ತು, ಹೆಸರು ಬರ್ತಾ ಇತ್ತು, ಅವರೇ ಇಲ್ಲಿ ಆಯ್ಕೆ ಆಗ್ಬಿಟ್ಟಿರೋರು. ಆದ್ರೆ ಈ ಬಾರಿ ಚೇಂಜಸ್ ಆಗ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ. ಯಾರಾಗ್ಬೋದು, ಯಾಕೆ ಆಗಬೇಕು ಅನ್ನುವಂಥದ್ರ ಬಗ್ಗೆ 1-to-1 ಮೋಸ್ಟ್ ಪ್ರಾಬಬ್ಲಿ ಮೀಟಿಂಗ್ ಮಾಡುವಂತ ಸಾಧ್ಯತೆ ಇದೆ. ಆಂತರಿಕ ಕಲಹದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಸಾಧ್ಯತೆ ಇರುವಂತದ್ದು. ವೀಕ್ಷಕರು ಬಂದಂತ ಸಂದರ್ಭದಲ್ಲಿ ವರಿಷ್ಠರಿಗೆ ವರದಿಯನ್ನ ರವಾನಿಸಲಿದ್ದಾರೆ ವೀಕ್ಷಕರು. ಇಲ್ಲಿ ಪ್ರಮುಖವಾಗಿ ಬರೀ ವಿರೋಧ ಪಕ್ಷ ನಾಯಕನ ಸ್ಥಾನ ಆಯ್ಕೆ ಮಾತ್ರ ಅಲ್ಲ, ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟನ್ನು ಕೂಡ ಇವರು ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತ ಸಾಧ್ಯತೆ ಇದೆ. ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅಷ್ಟೇ. ಆಕ್ಚುಲಿ ಇವತ್ತು 12 ಗಂಟೆಗೆ ರಾಜ್ಯಪಾಲರ ಭಾಷಣ ಇದೆ. ಅಷ್ಟೊತ್ತಿಗೆ ಆಲ್ರೆಡಿ ಅನೌನ್ಸ್ ಆಗ್ಬೇಕಾಗಿತ್ತು, ಬಟ್ ಆಗಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಬಿಜೆಪಿಯಲ್ಲಿ ಗೊಂದಲ ಇದೆ ಅನ್ನುವಂಥದ್ದನ್ನ. ಇದ್ರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್. ಕಾಂಗ್ರೆಸ್ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ಬಿಜೆಪಿ ಅವರು ಕಾಲೆಳಿತಾ ಇದ್ರು, ನೋಡಿ ಆಯ್ಕೆ ಆಗ್ತಾ ಇಲ್ಲ, ಗೊಂದಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. 1 ತಿಂಗಳು 20 ದಿನ ಇವತ್ತು ಕರೆಕ್ಟ್ ಆಗಿ ಇನ್ನೂ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇವರಲ್ಲಿ ನಾಯಕರೇ ಇಲ್ವಾ ಅನ್ನುವಂತ ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ. ಅಥವಾ ಅಚ್ಚರಿ ಆಯ್ಕೆ ಆಗುವಂತ ಸಾಧ್ಯತೆ ಇದೆಯಾ ಅನ್ನುವಂತ ಪ್ರಶ್ನೆಗಳು ಬರುತ್ತೆ. ಯಾಕೆ ಇಷ್ಟೊಂದು ಗೊಂದಲ ಅಂತ? ವೆರಿ ಗುಡ್ ಮಾರ್ನಿಂಗ್ ಪೃಥ್ವಿ. ಇದು ಕರ್ನಾಟಕ ವಿಧಾನಸಭೆ ಇತಿಹಾಸದಲ್ಲೇ ಒಂದು ಸರ್ಕಾರ ರಚನೆಯಾಗಿ ಅಧಿವೇಶನ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಇಲ್ಲದೆ ಇರುವಂತದ್ದು ಇದು ಇತಿಹಾಸ ಅಂತ ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಬರುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ವಿಪಕ್ಷ ನಾಯಕರುಗಳು, ಸಭಾಪತಿಗಳು ಅವರನ್ನ ರಿಸೀವ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇವತ್ತು ಆ ಸಂಪ್ರದಾಯಕ್ಕೆ ಎಲ್ಲ ಒಂದ್ ಕಡೆ ವಿಪಕ್ಷ ನಾಯಕರೇ ಇಲ್ಲದ ಸ್ಥಿತಿ ನಿರ್ಮಾಣ ಆಗಿರೋದು. ಯಾಕೆ ವಿಪಕ್ಷ ನಾಯಕನ ಆಯ್ಕೆಯಲ್ಲಿ ಹೈಕಮಾಂಡ್ ಕೂಡ ಒಂದಷ್ಟು ನಿರಾಸಕ್ತಿಯನ್ನ ತೋರ್ತು ಅಂತ ಹೇಳಿದ್ರೆ, ಕರ್ನಾಟಕ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಹೊಂದಾಣಿಕೆಯ ಯುದ್ಧ ಮತ್ತು
ಇಲ್ಲಿರ್ತಕ್ಕಂತ ಒಳಜಗಳು ಎಲ್ಲೊಂದ್ ಕಡೆ ಬಿಜೆಪಿ ಹೈಕಮಾಂಡ್ ನಿದ್ದೆಗೆಡಿಸಿರುವಂತದ್ದು. ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರು ವಿಪಕ್ಷ ನಾಯಕ ಸ್ಥಾನಕ್ಕೆ ಲಾಬಿಯನ್ನ ಮಾಡ್ತಿರುವಂತದ್ದು. ಆದ್ರೆ ಬಸವರಾಜ ಬೊಮ್ಮಾಯಿ ಅವರು ಇಡೀ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿಗೆ ಪ್ರಮುಖ ಕಾರಣಕರ್ತರು. ಹಾಗಾಗಿ ಅವ್ರನ್ನ ಮತ್ತೆ ವಿಪಕ್ಷ ನಾಯಕ ಸ್ಥಾನ ಮಾಡಿದ್ರೆ ಎಲ್ಲೊಂದ್ ಕಡೆ ಮತ್ತೆ ಯಾರಿಗೂ ಹೊಸಬರಿಗೆ ಅವಕಾಶ ಇಲ್ಲ ಎಂಬ ಪ್ರಶ್ನೆ ಎದುರಾಗ್ತಿರುವಂತದ್ದು. ಈ ಎಲ್ಲದರ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್, ಅಶ್ವಥ್ ನಾರಾಯಣ್, ಸುನೀಲ್ ಕುಮಾರ್, ಅರವಿಂದ್ ಬೆಲ್ಲದ್, ಸುರೇಶ್ ಕುಮಾರ್ ಅನೇಕರ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು. ಇದು ಒಂದ್ ಭಾಗ. ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷನ ಆಯ್ಕೆ ಕೂಡ ಕಗ್ಗಟ್ಟಿರುವಂತದ್ದು. ಒಟ್ಟಾರೆ ಈಗ ಬಸವರಾಜ ಬೊಮ್ಮಾಯಿ ಮುಂದುವರಿಯುವ ಸಾಧ್ಯತೆ ಇರುವಂತದ್ದು. ಯತ್ನಾಳ್ ರವರನ್ನು ಮಾಡಿದ್ರೆ ಎಲ್ಲ ಒಂದ್ ಕಡೆ ಯತ್ನಾಳ್ ವಿರೋಧಿ ಬಣ ಸ್ಟ್ರಾಂಗ್ ಆಗುವಂತದ್ದು. ಈ ಎಲ್ಲ ಗೊಂದಲಗಳು ಇರುವ ಕಾರಣಕ್ಕಾಗಿ ಸದ್ಯಕ್ಕೆ ವಿಪಕ್ಷ ನಾಯಕನ ಆಯ್ಕೆಯನ್ನ ಸ್ಟಾಪ್ ಮಾಡಿರುವಂತದ್ದು. ಇದೆಲ್ಲರ ಕಾರಣಕ್ಕಾಗಿ ಇದೀಗ ಇವತ್ತು ಸಂಜೆ ಬಿಜೆಪಿ ಶಾಸಕಾಂಗ ಪಕ್ಷ ಸಭೆಯನ್ನ 6 ಗಂಟೆಗೆ ಕರೆದಿರುವಂತದ್ದು. ಈಗಾಗಲೇ ನಿನ್ನೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಮತ್ತು ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಮನ್ಸುಖ್ ಮಂಡಾವಿಯಾ ಮತ್ತು ವಿನೋದ್ ತಾವಡೆ ನೇತೃತ್ವದಲ್ಲಿ ಒಂದು ವೀಕ್ಷಕರ ಸಮಿತಿಯನ್ನ ಇವತ್ತು ಕರ್ನಾಟಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಶಾಸಕಾಂಗ ಪಕ್ಷ ಸಭೆಯನ್ನು ನಡೀತಿದೆ. ಆ ಸಭೆಯಲ್ಲಿ 1-2 ಅಭಿಪ್ರಾಯನ ತೆಗೆದುಕೊಳ್ಳಲಿದ್ದಾರೆ. ಯಾರನ್ನ ಮಾಡಬೇಕು, ಯಾರನ್ನ ಮಾಡೋದ್ರಿಂದ ಒಳಿತು, ಯಾರು ಸರ್ಕಾರದ ವಿರುದ್ಧ ಕ್ರಿಯಾತ್ಮಕವಾಗಿ ಮತ್ತು ರಚನಾತ್ಮಕವಾಗಿ ಹೋರಾಟವನ್ನು ಮಾಡ್ತಾರೆ, ಸದನದ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಹೋರಾಟ ಮಾಡುವಂತಹ ಸ್ಥಿತಿಗತಿ ಇದೆ. ಮತ್ತು ಎಲ್ಲರನ್ನೂ ಕೂಡ ಎಲ್ಲಾ 66 ಶಾಸಕರನ್ನು ಕೂಡ ಒಗ್ಗಟ್ಟಿನ ತೆಗೆದುಕೊಂಡು ಹೋಗುವಂತ ಶಕ್ತಿ ಯಾರಿಗಿದೆ, ಈ ಎಲ್ಲವನ್ನ ಕಲೆ ಹಾಕಿ ಇವತ್ತು ರಾತ್ರಿ ಒಳಗಡೆ ಹೈಕಮಾಂಡ್ಗೆ ವರದಿಯನ್ನು ಕೊಡ್ತಾರೆ. ವರದಿಯ ಬಳಿಕ ಇವತ್ತು ತಡರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಬಿಜೆಪಿ ವಿಪಕ್ಷ ನಾಯಕ ಯಾರಂತ ಗೊತ್ತಾಗಲಿದೆ. ಒಟ್ಟಾರೆ ಮೂಲಗಳ ಪ್ರಕಾರ ಒಂದು ವೇಳೆ ಬಸವರಾಜ ಬೊಮ್ಮಾಯಿ ಅವ್ರನ್ನೇ ಮಾಡ್ಬೇಕಾಗಿದ್ದಂತ ಸ್ಥಿತಿ ನಿರ್ಮಾಣ ಆಗಿದ್ರೆ ಇಷ್ಟ್ರ ಒಳಗಡೆ ಅದು ಅನೌನ್ಸ್ ಆಗ್ತಿತ್ತು, ಅಥವಾ ಇನ್ನೊಬ್ಬರ ನಾಯಕರನ್ನು ಮಾಡುವ ಸ್ಥಿತಿ ನಿರ್ಮಾಣ ಆಗಿದ್ರೆ ಇಷ್ಟರೊಳಗಡೆ ಅನೌನ್ಸ್ ಆಗ್ಬೇಕಾಯ್ತು. ಹಾಗಾಗಿ ಅಚ್ಚರಿಯ ನಾಯಕನ್ನು ಆಯ್ಕೆ ಮಾಡುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರುವಂತದ್ದು. ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಇರ್ತಕ್ಕಂಥ ಒಳಜಗಳ ಹೈಕಮಾಂಡ್ ಅನ್ನು ನಿದ್ದೆಗೆಡಿಸಿರುವಂತದ್ದು. ಆ ಮುಖಾಂತರ ಇದು ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯ ಅಸ್ತ್ರವನ್ನು ಕೊಟ್ಟಿರುವಂತದ್ದು. ಎಲ್ಲೊಂದ್ ಕಡೆ ಟೀಕೆ ಮಾಡಿ ಕೂಡ ಕಾಂಗ್ರೆಸ್ಗೆ ಅತಿ ದೊಡ್ಡ ಅಸ್ತ್ರ ಅಂತ ಹೇಳ್ಬೋದು. ಯಾಕಂದ್ರೆ ತಾವು ಹೇಳಿದಂತೆ ಕೆಲವೊಂದ್ ಕಡೆ 5 ರಿಂದ 6 ದಿನ ಮುಖ್ಯಮಂತ್ರಿ ಆಯ್ಕೆ ತಡವಾಗಿದ್ದಕ್ಕೆ ಕೆಲವು ಟೀಕೆಯನ್ನ ಮಾಡ್ತಿದ್ರು. ಇದರ ಬೆನ್ನಲ್ಲಿ ಇದೀಗ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ನಲ್ಲೂ ಕೂಡ ವಿಪಕ್ಷ ನಾಯಕನ ಸ್ಥಾನಕ್ಕೆ ಅರ್ಜಿಯನ್ನ ಕರೆದಿರುವಂತದ್ದು. ಆ ಮುಖಾಂತರ ಬಿಜೆಪಿಗೆ ವ್ಯಂಗ್ಯವನ್ನ ಮಾಡಿರುವಂತದ್ದು. ಒಟ್ಟಾರೆ ರಾಜ್ಯ ಬಿಜೆಪಿಯ ಗೊಂದಲಗಳು, ಹೊಂದಾಣಿಕೆಯ ಕೊರತೆ ಮತ್ತು ಕಿತ್ತಾಟ, ರಂಪಾಟ ಬಿಜೆಪಿ ಹೈಕಮಾಂಡ್ ನ ನಿದ್ದೆಗೆಡಿಸಿರುವಂತದ್ದು. ಇದರ ಭಾಗವಾಗಿ ವಿಪಕ್ಷ ನಾಯಕನ ಆಯ್ಕೆ ಕೂಡ ತಡವಾಗಿರುವಂತದ್ದು. ಆ ಮುಖಾಂತರ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರದ ಚೊಚ್ಚಲ ಬಜೆಟ್ ಅಧಿವೇಶನದಲ್ಲಿ ಮೊದಲ ದಿನವೇ ವಿಪಕ್ಷ ನಾಯಕರು ಇಲ್ಲದಂತ ಸ್ಥಿತಿ ನಿರ್ಮಾಣ ಆಗಿರುವುದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಹೀನಾಯ ಪರಿಸ್ಥಿತಿಯಲ್ಲಿ ಇದೆಯಾ ರಾಜ್ಯ ಬಿಜೆಪಿ ಅನ್ನುವಂತ ಪ್ರಶ್ನೆಯನ್ನ ಮೂಡಿಸುವಂತೆ ಮಾಡ್ತಾ ಇದೆ. ಬಿಕಾಸ್ ಇನ್ನೂ ಕೂಡ ಆಯ್ಕೆ ಆಗಿಲ್ಲ. ಅದಕ್ಕೆ ಮುಂದಿನ ಸುದ್ದಿಗೋಣ. ಇಂದಿನಿಂದ ವಿಧಾನ ಮಂಡಲದ ಜಂಟಿ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾ ಇದ್ದಾರೆ ಗವರ್ನರ್. ಮಧ್ಯಾಹ್ನ 12 ಗಂಟೆಗೆ ತಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನ ಮಾಡಲಿದ್ದಾರೆ. ರಾಜ್ಯಪಾಲರು ಗ್ಯಾರಂಟಿಗಳ ಕಂಡೀಷನ್ ವಿರುದ್ಧ ಪ್ರತಿಭಟಿಸಲಿದೆ ಬಿಜೆಪಿ. ಆದ್ರೆ ಇನ್ನೂ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕಾಗಿಲ್ಲ. ಇವರಿಗೆ ಸದನದ ಒಳಗೆ ಹಾಗೂ ಹೊರಗೆ ಹೋರಾಟಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಜುಲೈ 7ಕ್ಕೆ ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಗವರ್ಮೆಂಟ್ನ 2.0 ಅಧಿವೇಶನ ಆರಂಭ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಿರ್ಲಿಲ್ಲ. ಸೊ ಹೀಗಾಗಿ ಇವತ್ತು ರಾಜ್ಯಪಾಲರು ಭಾಷಣ ಮಾಡಲಿದ್ದಾರೆ. ಇದಾದ ನಂತರ ನಾಳೆಯಿಂದ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ನಡೆಯುತ್ತೆ. ಅದಾದ್ಮೇಲೆ ಜುಲೈ 7ನೇ ತಾರೀಕು ಸಿದ್ದರಾಮಯ್ಯ ಅವರು ಸಾರ್ವಕಾಲಿಕ ದಾಖಲೆಯ 14ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತದೆ. ಒಂದ್ ಕಡೆ ಬಿಜೆಪಿಯಲ್ಲಿ ಗೊಂದಲ, ಮತ್ತು ಒಂದ್ ಕಡೆ ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತ ಗೊಂದಲ. ಒಂದು ಸ್ಟ್ಯಾಂಡ್ ಅಲ್ಲಿ ಇರುವಂತದ್ದು ಈಗ ಸದ್ಯಕ್ಕೆ ನಾವು ನೋಡೋದಾದ್ರೆ JDS ಪಕ್ಷಕ್ಕೆ ಅಂತ ಕಾಣಿಸುತ್ತೆ. ಬಿಕಾಸ್ ತುಂಬಾ ಆಕ್ಟಿವ್ ಆಗಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಬಿಜೆಪಿಗಂತ ತುಂಬಾ ಆಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾರೆ. ವಿಪಕ್ಷಗಳ ಅಸ್ತ್ರ ಯಾವ ರೀತಿಯಾಗಿದೆ, ಸರ್ಕಾರಕ್ಕೆ ಯಾವ ರೀತಿಯಾಗಿ ವಿಪಕ್ಷಗಳನ್ನ ಎದುರಿಸುವಂತ ನಿಟ್ಟಿನಲ್ಲಿ ಅಸ್ತ್ರಗಳಿದ್ದಾವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ವಿಪಕ್ಷಗಳ ಅಸ್ತ್ರ, ಸರ್ಕಾರದ ಅಸ್ತ್ರ. ಸರ್ಕಾರದಲ್ಲಿನ ಗೊಂದಲಗಳ ಪ್ರಸ್ತಾಪವನ್ನ ಮಾಡುವಂಥದ್ದು ಬಿಜೆಪಿ ಮತ್ತು JDS ಲೆಕ್ಕಾಚಾರ. ವಿಪಕ್ಷ ನಾಯಕನ ಆಯ್ಕೆ ಪ್ರಹಸನದ್ದೇ ಪ್ರಸ್ತಾಪವನ್ನ ಮಾಡಲಿದ್ದಾರೆ ಕಾಂಗ್ರೆಸ್ ಅವರು. ತುರ್ತಾಗಿ ಬೇಕಾಗಿದ್ದಾರೆ ಅಂತ ಈಗಾಗಲೇ ಟ್ವಿಟರ್ ಅಕೌಂಟ್ ಅಲ್ಲಿ ಅವ್ರು ಹಾಕೊಂಡಿದ್ರು. ಕುರ್ಚಿ ಖಾಲಿ ಇದೆ, ಯಾರಾದ್ರೂ ಅರ್ಜಿಯನ್ನ ಹಾಕೋರು ಹಾಕಿ ಅಂತ. ಇನ್ನ ಗ್ಯಾರಂಟಿ ಕಂಡೀಷನ್ಗಳ ವಿರುದ್ಧ ಕಿಡಿಕಾರುವಂತ ನಿಟ್ಟಿನಲ್ಲಿ JDS ಮತ್ತು ಬಿಜೆಪಿ ಸಜ್ಜಾಗಿದೆ. ಶಕ್ತಿ ಗೃಹ ಜ್ಯೋತಿ ಗ್ಯಾರಂಟಿ ಅನುಷ್ಠಾನ ಆಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತೀವಿ, 5 ಗ್ಯಾರಂಟಿಯನ್ನ ಕೂಡ ಅನ್ನುವಂಥದ್ದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಕೂಡ ರೆಡಿ ಆಗಿದೆ. ಗ್ಯಾರಂಟಿ ಹೆಸರಿನಲ್ಲಿ ಕಾಂಗ್ರೆಸ್ ಮೋಸವನ್ನ ಮಾಡ್ತಾ ಇದೆ.
ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ. ಇದಕ್ಕೂ ಮುಂಚೆ ಕಂಡೀಷನ್ಸ್ ಇರಲಿಲ್ಲ ಅನ್ನುವಂಥದ್ದೇ ಬಿಜೆಪಿ ಜೆಡಿಎಸ್ ನ ವಾದ. ಬಿಜೆಪಿ ಬಡವರ ವಿರೋಧಿ ಎಂಬ ಆರೋಪವನ್ನ ಬಿಂಬಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಲಿದೆ ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾಂಗ್ರೆಸ್ ಅವಧಿಯ ಹಗರಣಗಳನ್ನ ಪ್ರಸ್ತಾಪವನ್ನ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿಯವರು ರೆಡಿ ಆಗಿದ್ದಾರಂತೆ. ಜೆಡಿಎಸ್ ನವರು ಕೂಡ ಅಷ್ಟೇ, ಸರ್ಕಾರ ಇದ್ದಾಗಲೇ ಏನು ಮಾಡ್ಕೊಳಕ್ಕಾಗಿಲ್ಲ ಅವ್ರಿಗೆ, ಈಗ ಅದನ್ನ ಪ್ರಸ್ತಾಪ ಮಾಡ್ತಾರಂತೆ. ಬೇಳೆಕಾಳುಗಳ ಬೆಲೆ ಏರಿಕೆಗೆ ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಕೂಡ ರೆಡಿ ಆಗಿದೆ. ಇನ್ನ ಬೆಲೆ ಏರಿಕೆ, ಟ್ರಾನ್ಸ್ಫರ್ ದಂಧೆಯ ಆರೋಪವನ್ನ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ YST ಅಂತೆಲ್ಲ ಹೇಳ್ತಾ ಇದ್ರು, ಅದನ್ನ ಇನ್ನೂ ಸೇರಿಸ್ಬಿಟ್ಟು ಬಿಜೆಪಿ ಅವರು ರವಿಕುಮಾರ್ ಅವರು ಹೇಳ್ತಾ ಇದ್ರು YST ಜೊತೆಗೆ VST ಅಂತ. ವೇಣುಗೋಪಾಲ್ ಪ್ಲಸ್ ಸಿದ್ದರಾಮಯ್ಯನವರ ಟ್ಯಾಕ್ಸ್ ಕೂಡ ರಾಜ್ಯದಲ್ಲಿ ನಡೀತಾ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ರು. ಕಾದ್ ನೋಡ್ಬೇಕು ಯಾವ್ಯಾವ ರೀತಿಯಾಗಿ ಸದನದಲ್ಲಿ ಕದನ ಏರ್ಪಡುತ್ತೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಸಿದ್ದರಾಮಯ್ಯ ಗೌರ್ಮೆಂಟ್ ನ 2.0 ಅಧಿವೇಶನ ಆರಂಭ ಆಗ್ತಾ ಇರುವಂತದ್ದು. ಇನ್ನೂ ಒಂದ್ ಕಡೆ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕಾಗಿಲ್ಲ ಬಿಜೆಪಿಗೆ, ಆದ್ರೂ ಕೂಡ ನಾಳೆ ಒಳಗೆ ಆಯ್ಕೆ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಈ ಬಾರಿ ಸದನದಲ್ಲಿ ಕದನ ಯಾವ ರೀತಿಯಾಗಿ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರ್ಪಡುವಂತ ಎಲ್ಲ ಸಾಧ್ಯತೆಗಳಿದೆ. ಪುಷ್ಪರಾಜ್, ಇವತ್ತು ವಿಧಾನಸಭೆ ಅಧಿವೇಶನ ಆರಂಭವಾಗ್ತಾ ಇರುವಂಥದ್ದು ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಗೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಮುಖವಾಗಿ ರಾಜ್ಯ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣವನ್ನು ಮಾಡಿದ್ದಾರೆ. ಮತ್ತೆ ಈ ಒಂದು ಭಾಷಣ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆನೇ ಸರ್ಕಾರ ರಾಜ್ಯಪಾಲರ ಮುಖಾಂತರವಾಗಿ ಪ್ರಸ್ತಾಪ ಮಾಡಿಸುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಕೂಡ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡ್ಕೊಂಡಿದ್ದಾವೆ. ಯಾಕಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದನೇ ಕಳೆದ ವಿಧಾನಸಭಾ ಚುನಾವಣೆ ಹೀನಾಯ ಸೋಲನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಕಂಡಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅದು ಗೊಂದಲ ಏನಾಗಿದೆ, ಅದನ್ನ ಸದನದಲ್ಲಿ ಎತ್ತಿಡಿಯುವಂತ ಒಂದು ಕೆಲಸಕ್ಕೂ ಕೂಡ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಒಂದ್ ಕಡೆಗೆ ಜೆಡಿಎಸ್ ನ HD ಕುಮಾರಸ್ವಾಮಿ ಅವರು ಈಗಾಗಲೇ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಭೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಈಗಾಗಲೇ ಸರ್ಕಾರದ ವಿರುದ್ಧವಾಗಿ ಅಂದ್ರೆ ವರ್ಗಾವಣೆ ದಂಧೆ ಆಗಿರಬಹುದು, ಮತ್ತೆ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ದೊಡ್ಡ ಮಟ್ಟದ ಅಂದ್ರೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲೂ ಕೂಡ ಗಿಫ್ಟ್ ಕೂಪನ್ ಅನ್ನುವಂಥ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಹೀಗಾಗಿ ಅದೇ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ಕೂಡ ಅಲ್ಲಿ ಹೋರಾಟ ಮಾಡುವಂತ ನಿಟ್ಟಿನಲ್ಲೂ ಕೂಡ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಆದ್ರೆ ಬಿಜೆಪಿಯಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕ ಇನ್ನೂ ಕೂಡ ನೇಮಕ ಆಗಿಲ್ಲ. ಅಷ್ಟಾದ್ರೂ ಕೂಡ ಇಲ್ಲ ಒಂದು ಕಡೆಗೆ ನಾಳೆಯಿಂದ ಅಂದ್ರೆ ಜುಲೈ 4ನೇ ತಾರೀಕಿಂದ ಅಧಿಕೃತವಾಗಿ ಅಂದ್ರೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಂದು ರೀತಿ ಸದನದ ಹೊರಗಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಸದನದ ಒಳಗೂ ಕೂಡ ಅಂದ್ರೆ ಇವತ್ತು ಸಂಜೆ ಒಳಗಡೆ ವಿರೋಧ ಪಕ್ಷ ನಾಯಕನ ಆಯ್ಕೆ ಆಗುತ್ತೆ, ನಾಳೆ ಬೆಳಿಗ್ಗೆ ಘೋಷಣೆ ಆಗುವಂತದ್ದು, ಮತ್ತೆ ಘೋಷಣೆಯಾದ ಬಳಿಕವಾಗಿ ಅಧಿಕೃತವಾಗಿ ವಿರೋಧ ಪಕ್ಷ ನಾಯಕರು ಯಾರಾಗ್ತಾರೆ ಅವರ ನೇತೃತ್ವದಲ್ಲಿ ಸದನದ ಒಳಗೂ ಕೂಡ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಬಹುಮುಖ್ಯವಾಗಿ ಜುಲೈ 7ನೇ ತಾರೀಕಂದು ಮುಖ್ಯಮಂತ್ರಿಗಳು ಬಜೆಟ್ ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಬಜೆಟ್ ಅಲ್ಲೂ ಕೂಡ ಸಾಕಷ್ಟು ಯೋಜನೆಗಳ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಮತ್ತೆ ಕಾಂಗ್ರೆಸ್ನ 5 ಗ್ಯಾರಂಟಿಗಳ ಬಗ್ಗೆ ಮೊದಲ ಬಜೆಟ್ ನಲ್ಲಿ ಮಂಡಿಸುವಂತ ಸಾಧ್ಯತೆ ಕೂಡ ಇದೆ. ಮತ್ತೆ ಬೇರೆ ಯಾವುದೇ ಯೋಜನೆಗಳು ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ಮೊದಲ ಅಂದ್ರೆ ಬಜೆಟ್ ಅಧಿವೇಶನ ವಿರೋಧ ಪಕ್ಷಗಳಿಗೂ ಕೂಡ ಒಂದು ರೀತಿ ಟೀಕೆಗೆ ಗುರಿಯಾಗುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ರಾಜ್ಯಪಾಲರು ಬಂದು ಒಂದು ರೀತಿ ಭಾಷಣವನ್ನು ಮಾಡಲಿದ್ದಾರೆ. ನಾಳೆ ಎಲ್ಲ ಕೂಡ ಅಂದ್ರೆ ಹೋರಾಟ ಆಗಿರ್ಬೋದು ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಸಾಕಷ್ಟು ಜನ ಶಾಸಕರುಗಳು ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಬೇಸರದಿರಲಿಲ್ಲ. ಸೊ ಹೀಗಾಗಿ ಆ ಅತೃಪ್ತ ಶಾಸಕರ ಮನವೊಲಿಕೆಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಲ್ಲಿ ಸಾಕಷ್ಟು ನಿಗಮ ಮಂಡಳಿಗಳ ಆಯ್ಕೆ ಆಗಬೇಕಾಗಿರುವಂಥದ್ದು, ಅದರ ಜೊತೆಗೆ ಕೆಲವೊಂದು ಸಂಪುಟ ದರ್ಜೆಯ ಸ್ಥಾನಮಾನ ಇರುವಂತ ಸ್ಥಾನಗಳಿದ್ವೆ. ಅದು ದೆಹಲಿ ಪ್ರತಿನಿಧಿ ಸ್ಥಾನ. ಅದಕ್ಕೆ ದೆಹಲಿ ಪ್ರತಿನಿಧಿಯಾಗಿ TB ಜಯಚಂದ್ರ ಅವರನ್ನ ನೇಮಕ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಶಾಸಕ ಅಶೋಕ್ ಪಟ್ಟಣ್ ಅವರು ಸಿದ್ದರಾಮಯ್ಯನವರ ಪರಮಾಪ್ತ ಶಾಸಕರು, ಅವರನ್ನ ಮುಖ್ಯ ಸಚೇತಕರ ಹುದ್ದೆಗೆ ನೇಮಕ ಮಾಡುವಂತ ಸಾಧ್ಯತೆ ಇದೆ. ವಿಧಾನಸಭೆಯ ಮುಖ್ಯ ಸಚೇತಕ ಹುದ್ದೆಗೆ ಪರಿಷತ್ ಮುಖ್ಯ ಸಚೇತಕರಾಗಿ MLC ಹಾಗೆ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿರುವಂತ ಸಲೀಂ ಅಹಮದ್ ಅವರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ. ನ್ಯೂಸ್ 18ಗೆ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಮಂತ್ರಿ ಸ್ಥಾನ ಸಿಗದೆ ಬೇಸರಗೊಂಡಿದ್ದಾರೆ ಸಾಕಷ್ಟು ಜನ ನಾಯಕರು. ಸೊ ನಿಗಮ ಮಂಡಳಿಗೂ ಕೂಡ ನೇಮಕ ಮಾಡುವಂತ ಸಾಧ್ಯತೆ ಇದೆ. ಆ ಪ್ರಕ್ರಿಯೆ ಯಾವಾಗ ಆಗುತ್ತೆ ಕಾದ್ ನೋಡಬೇಕಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ವಿ TB ಜಯಚಂದ್ರ, ಅಶೋಕ್ ಪಟ್ಟಣ್, ಸಲೀಂ ಅಹಮದ್ ಅವರು. ಇನ್ನು ಆಡಳಿತ ಪಕ್ಷದ ನಾಯಕರು ಯಾರಾಗ್ತಾರೆ ವಿಧಾನ ಪರಿಷತ್ನಲ್ಲಿ, ಈ ಒಂದು ಪ್ರಶ್ನೆ ಕೂಡ ಇದೆ. ಆದ್ರೆ ವಿಧಾನ ಪರಿಷತ್ತಿಂದ ಒಬ್ಬರೇ ಒಬ್ಬರನ್ನ ಸಚಿವರನ್ನಾಗಿ ಮಾಡಲಾಗಿರುವಂತ ಮಾಜಿ MLC ಆಗಿದ್ದಂಥವ್ರು ಬೋಸರಾಜ್ ಅವರು ಈಗಷ್ಟೇ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಇವತ್ತು ಅವರು
ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಅವರೇ ಆಡಳಿತ ಪಕ್ಷದ ನಾಯಕರಾಗುವಂತ ಸಾಧ್ಯತೆ ಇದೆ. ಬಿಕಾಸ್ ವಿಧಾನ ಪರಿಷತ್ತಿಂದ ಆಯ್ಕೆ ಆಗಿರುವಂತ ಏಕೈಕ MLC ಅವರು. ತೆರಿಗೆಯಲ್ಲಿ GST ಅಂತ ಇತ್ತು, ಈಗ YST ತೆರಿಗೆ ಆಗಿದೆ ಅಂತ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರ ಪುತ್ರ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಅವರನ್ನ ಹೆಸರನ್ನ ಎಳೆದು ತಂದಿದ್ದಾರೆ HD ಕುಮಾರಸ್ವಾಮಿ. ಇನ್ನು HDK ಆರೋಪಕ್ಕೆ ಬಿಜೆಪಿ ದನಿಗೂಡಿಸಿದೆ. YST ಮಾತ್ರ ಅಲ್ಲ, VST ಕೂಡ ಇದೆ. ಅಂದ್ರೆ ವೇಣುಗೋಪಾಲ್ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಬಿಜೆಪಿಯ ರವಿಕುಮಾರ್ ಅವರು ಕಿಡಿಕಾರಿದ್ದಾರೆ. ಈ ರಾಜ್ಯದಲ್ಲಿ ದೇಶದಲ್ಲಿ GST ಅನ್ನೋದು ಬಂತು. ಈಗ ಈ ಸರ್ಕಾರದಲ್ಲಿ ಅದೆಂಥದ್ದು YST ಅಂತ ತೆರಿಗೆ ಶುರುವಾಗಿದೆಯಂತೆ. ಅದೆಲ್ಲ ಚರ್ಚೆ ಆಗಬೇಕಲ್ಲ. ಈಗ ದೇಶದಲ್ಲಿ GST ಬಂತು, ಈಗ ನಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರದಲ್ಲಿ YST ಅಂತ ಬಂದಿದೆಯಂತೆ ತೆರಿಗೆ. ಏನ್ ಸರ್ ಅದು ಅದು ಸ್ವಲ್ಪ ಪತ್ತೆ ಹಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಈ YST ಏನಿದೆ, ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಏನ್ ಹೇಳಿದ್ದಾರೆ ಅದ್ ನಿಜ. ನನಗೆ ಇನ್ನೂ ಒಂದು ಟ್ಯಾಕ್ಸ್ ಗೊತ್ತಿದೆ. ಅದೇನು ಅಂತ ಹೇಳಿದ್ರೆ ಬರೀ YST ಅಲ್ಲ, VST ಕೂಡ ಇದೆ. ಏನು VST ಅಂತ ಹೇಳಿದ್ರೆ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಟ್ಯಾಕ್ಸ್. ಸಿದ್ದರಾಮಯ್ಯ ಅವರು ಟ್ಯಾಕ್ಸ್ ಅನ್ನ ಹಾಕಿರೋದನ್ನ ಕೇಂದ್ರದಲ್ಲಿ ವೇಣುಗೋಪಾಲ್ ಅವರು ತೆಗೆದುಕೊಳ್ತಾ ಇದ್ದಾರೆ. ನಾವು YST ತೆರಿಗೆ ಸಂಗ್ರಹ ಅಂತ ಹೇಳಿದಂತ HD ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. HD ಕುಮಾರಸ್ವಾಮಿ CM ಆಗಿದ್ದಂಥವರು, ಅವರ ತಂದೆ ದೇವೇಗೌಡರು ಪ್ರಧಾನಿ ಆಗಿದ್ರು. ಅಂತಹ ಕುಟುಂಬದಿಂದ ಬಂದು ಇಂತಹ ಹೇಳಿಕೆ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ರಚನೆಯಿಂದ ಕುಮಾರಸ್ವಾಮಿ ಹತಾಶರಾಗಿದ್ದಾರೆ ಅಂತ ಉಗ್ರಪ್ಪ ಲೇವಡಿ ಮಾಡಿದ್ರು. ಇನ್ನು ಸಚಿವ HK ಪಾಟೀಲ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಚಾರಕ್ಕಾಗಿ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸರ್ಕಾರವನ್ನು ನಡೆಸಿದಂಥ ಅನುಭವ ಇದೆ. ಕುಮಾರಸ್ವಾಮಿ ಅಣ್ಣನವರು ಹಿರಿಯರು, ರಾಜಕೀಯ ಮುತ್ಸದ್ದಿಗಳು. ಅವರು ಏನು ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಬಟ್ ಸರ್ಕಾರ ಈಗ ಒಂದು ತಿಂಗಳಾಗಿದೆ, 1 ತಿಂಗಳ 4-5 ದಿನ ಆಗಿದೆ. ಸರ್ಕಾರಕ್ಕೆ ಕೆಲಸ ಮಾಡಲಿಕ್ಕೆ ಬಿಡಿ. ಜನರು ಬಹಳಷ್ಟು ಆಶಾಭಾವನೆ ಇಟ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಈಗಲೇ ನೀವು ಇಲ್ಲದನ್ನ ಆರೋಪ ಮಾಡ್ತಾ ಇದ್ದಂಗೆ ಕಾಣುತ್ತೆ ಮೇಲ್ನೋಟಕ್ಕನೆ. ಆರೋಪವನ್ನು ನಾವು ಈ ಸಂದರ್ಭದಲ್ಲಿ ಸರ್ವೇ ಸಗಟವಾಗಿ ಅಂಥ ಯಾವುದೇ ತಪ್ಪು ಕೆಲಸಗಳು ನಮ್ಮ ಸರ್ಕಾರದಿಂದ ನಡೆದಿಲ್ಲ. ಮಾಧ್ಯಮ ಖುಷಿ ಮಾಡೋಕ್ಕೆ, ಒಂದು ಸುದ್ದಿ ಮಾಡೋಕ್ಕೆ ಏನೋ ಒಂದು ಮಾತು ಹೇಳಿರ್ಬೋದು ಅವರು, ಆದರೆ ಅದೆಲ್ಲ ಸತ್ಯಕ್ಕೆ ದೂರವಾದದ್ದು. ನಮ್ಮ ಮಾಜಿ ಸಚಿವ JC ಮಾಧುಸ್ವಾಮಿ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತ ವದಂತಿಗೆ ಸ್ವತಃ ಮಾಧುಸ್ವಾಮಿ ಅವರು ತೆರೆ ಎಳೆದಿದ್ದಾರೆ. ನಾನೇ ಕಾಂಗ್ರೆಸ್ ಸಿದ್ಧಾಂತ ವಿರೋಧ ಮಾಡಿದಂಥವನು, ನಾನು ಆ ಪಕ್ಷಕ್ಕೆ ಸೇರ್ತೀನ? ಇಡೀ ಜೀವಮಾನದಲ್ಲಿ ಕಾಂಗ್ರೆಸ್ ವಿರೋಧ ಮಾಡ್ಕೊಂಡು ಬಂದವನು ನಾನು, ನನಗೇನ್ರಿ ಕಾಂಗ್ರೆಸ್ಗೆ ಹೋಗುವಂತ ದುಸ್ಥಿತಿ ಬಂದಿರುವಂತದ್ದು ಅಂತ ಪ್ರಶ್ನೆ ಮಾಡಿದ್ರು. ಚುನಾವಣೆಯಲ್ಲಿ ಅವ್ರು ಸೋತ ಮುಗದೇ ಹೋಯ್ತು ಅಂತ ಎಲ್ಲ ನಮ್ಮ ಪಾರ್ಟಿಗೆ ಬಂದ್ಬಿಟ್ರ, ನಾವು ಅವ್ರ ಪಾರ್ಟಿಗೆ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಹೋಗ್ತಾರಂತೆ, ಕಾಂಗ್ರೆಸ್ ಗೊತ್ತಿರೋದು ನನಗೇನೆ ಬರುತ್ತೆ ಅಂತ ದುಸ್ಥಿತಿ ಕಾಂಗ್ರೆಸ್ ಹೋಗೋದು. ಇಡೀ ಜೀವಮಾನ ಕಾಂಗ್ರೆಸ್ ವಿರೋಧ ಮಾಡ್ಕೊಂಡ್ ಬಂದಿರೋ ನಾವು, ನಾನೇನೋ ನಾಳೆ ಪಾಲಿಟಿಕ್ಸ್ ಮಾಡ್ಬೇಕು ಅಂತ ನಾವು ನಮ್ಮ ಅಪ್ಪ ಅಮ್ಮ ನನ್ನ MLA ಆಗು ಅಂತ ಹೇಳಿ ಬಿಟ್ಟಿರ್ಲಿಲ್ಲ. ಸರಿ ಚುನಾವಣೆಯಲ್ಲಿ ಅವ್ರು ಸೋತ. ವೆಲ್ಕಮ್ ಬ್ಯಾಕ್. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಂಥದ್ದು ಇನ್ನಷ್ಟು ಸುಲಭವಾಗಲಿದೆ. ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ ಪ್ರಜಾಪ್ರತಿನಿಧಿಗಳು. ಸರ್ಕಾರವೇ ಜಿಲ್ಲೆಗೆ 50ರಿಂದ 100 ಮಂದಿಯಂತೆ ಅರ್ಜಿ ಸ್ವೀಕಾರಕ್ಕೆ ಪ್ರಜಾಪ್ರತಿನಿಧಿಗಳ ಹೆಸರಲ್ಲಿ ಸಿಬ್ಬಂದಿಯನ್ನ ನೇಮಕ ಮಾಡಿದೆ. ಇನ್ನು ಪ್ರತಿ ಅರ್ಜಿಗೆ ಪ್ರಜಾಪ್ರತಿನಿಧಿಗಳಿಗೆ 15 ರೂಪಾಯಿ ಸೇವಾ ಶುಲ್ಕವನ್ನು ನೀಡಲಿಕ್ಕೆ ಚಿಂತನೆ ನಡೆದಿದೆ. ಅರ್ಜಿ ಸಲ್ಲಿಕೆಗೆ ಮಹಿಳೆಯರು 10 ರೂಪಾಯಿ ಕಟ್ಟಬೇಕಾಗಿದೆ. ಜುಲೈ 14ರಿಂದ ಅರ್ಜಿ ಸ್ವೀಕಾರಕ್ಕೆ ಚಾಲನೆ ಸಿಗುವಂತ ಸಾಧ್ಯತೆ ಇದೆ. ಆಧಾರ್ ಜೋಡಣೆ ಆಗಿದ್ರೆ ಆಗಸ್ಟ್ 15ರ ನಂತರ ಖಾತೆಗೆ ಹಣ ಬರಲಿದೆ ಅಂತ ಬೆಳಗಾವಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಟೆಂಟೇಟಿವ್ ಆಗಿ 14ನೇ ತಾರೀಕಿನಿಂದ ಈ ಒಂದು ಅರ್ಜಿ ಸ್ವೀಕಾರವನ್ನು ಶುರು ಮಾಡಬೇಕು ಅಂತ ಟೆಂಟೇಟಿವ್ ಆಗಿ ಮಾತಾಡ್ಕೊಂಡಿದ್ದೀವಿ. ಸೊ 3ನೇ ತಾರೀಕು ಇಲ್ಲ 4ನೇ ತಾರೀಕು ಅನೌನ್ಸ್ಮೆಂಟ್ ಮಾಡಿ. ಇಂದು ಕೇಂದ್ರದ ಮಂತ್ರಿಮಂಡಲ ಸಭೆ ನಡೆಯಲಿದೆ. ಎಲ್ಲ 79 ಮಂತ್ರಿಗಳ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹತ್ವದ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಸಚಿವ ಸಂಪುಟ ಪುನಾರಚನೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ.
ಸದ್ಯದಲ್ಲೇ ಪಂಚರಾಜ್ಯ ಚುನಾವಣೆಗಳು ಇರುವಂಥದ್ದು. ಮುಂದಿನ ವರ್ಷ ಲೋಕಸಭೆ ಚುನಾವಣೆ ಇದೆ. ಹಾಗಾಗಿ ಹಲವರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಮಣಿಯನ್ನು ಹಾಕುವಂತ ಸಾಧ್ಯತೆ ಇದೆ. ರಾಜ್ಯದಿಂದ ಯಡಿಯೂರಪ್ಪ ಪುತ್ರ BY ರಾಘವೇಂದ್ರ ಮಂತ್ರಿ ಸ್ಥಾನ ಸಿಗುವಂತ ನಿರೀಕ್ಷೆ ಇದೆ. ಅದರ ಜೊತೆಗೆ PC ಮೋಹನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮಹಾರಾಷ್ಟ್ರದ ರಾಜಕೀಯದಲ್ಲಂತೂ ಅಲ್ಲೋಲ ಕಲ್ಲೋಲನೆ ಸೃಷ್ಟಿಯಾಗ್ಬಿಟ್ಟಿದೆ. ಮಹತ್ವದ ರಾಜಕೀಯ ಕ್ರಾಂತಿಗಳಿಗೆ ಸಾಕ್ಷಿ ಆಗ್ತಾ ಇದೆ ಮಹಾರಾಷ್ಟ್ರ. ಇಲ್ಲಿ ಮತ್ತೊಮ್ಮೆ ದಿಢೀರ್ ಬೆಳವಣಿಗೆಗಳ ಆಗಿರುವಂಥದ್ದು. ಮಹಾರಾಷ್ಟ್ರದ ರಾಜ್ಯ ರಾಜಕೀಯದಲ್ಲಿ NCP ನಾಯಕ ಅಜಿತ್ ಪವಾರ್ 8 ಬೆಂಬಲಿಗ ಶಾಸಕರ ಜೊತೆಗೂಡಿ ಶಿಂದೆಯ ಶಿವಸೇನೆ ಬಿಜೆಪಿ ನೇತೃತ್ವದ ಸಂಪುಟವನ್ನ ಸೇರಿದ್ದಾರೆ. ಅಜಿತ್ ಪವಾರ್ ಮಹಾರಾಷ್ಟ್ರ DCM ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. NCPಯ 9 ಶಾಸಕರಿಗೆ ಮಂತ್ರಿಗಿರಿ ಕೂಡ ಸಿಕ್ಕಿದೆ. ಈ ನಡುವೆ ಅಜಿತ್ ಪವಾರ್ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೇವೆ ಅಂತ NCPಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಶರದ್ ಪವಾರ್ ಅವರು ಘೋಷಣೆ ಮಾಡಿದ್ದಾರೆ. ಆದ್ರೆ ನಾವು ಪಕ್ಷ ಬಿಟ್ಟಿಲ್ಲ, ಸರ್ಕಾರವನ್ನ ಇಡೀ NCP ಬೆಂಬಲಿಸ್ತಾ ಇದೆ ಅಂತ ಹೇಳಿದ್ದಾರೆ ಅಜಿತ್ ಪವಾರ್. ಅಜಿತ್ ಪವಾರ್ ಏಕನಾಥ್ ಶಿಂದೆ ಸರ್ಕಾರದ ಜೊತೆ ಕೈ ಜೋಡಿಸಿ DCM ಆಗಿದ್ದಾರೆ. ಇತ್ತ NCPಯ ಮುಖ್ಯಸ್ಥರಾಗಿರುವಂತಹ ಶರದ್ ಪವಾರ್ ಅವರು ವಿಪಕ್ಷ ನಾಯಕನನ್ನಾಗಿ ಜಿತೇಂದ್ರ ಅವಾದ್ ಅವರನ್ನ ನೇಮಕ ಮಾಡಿದ್ದಾರೆ. ಈ ಬಗ್ಗೆ ಸಭಾಪತಿ ಅವರಿಗೆ ಶರದ್ ಪವಾರ್ ಅವರು ಪತ್ರವನ್ನು ಬರೆದಿದ್ದಾರೆ. ಇನ್ನು ಇಂದು ಶರದ್ ಪವಾರ್ ನೇತೃತ್ವದಲ್ಲಿ NCP ನಾಯಕರ ಸಭೆ ನಡೆಯಲಿದ್ದು ಪಕ್ಷದೊಳಗಿನ ಆಂತರಿಕ ಬೆಳವಣಿಗೆ ಕುರಿತು ಚರ್ಚೆಯನ್ನ ಮಾಡಲಿದ್ದಾರೆ. ತೆಲಂಗಾಣ ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆಯೇ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ರಣಕಹಳಿಯನ್ನ ಮುಳುಗಿಸಿದ್ದಾರೆ. CM K ಚಂದ್ರಶೇಖರ್ ರಾವ್ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಜೊತೆಗೆ ಕರ್ನಾಟಕ ರೀತಿ ಹಲವು ಗ್ಯಾರಂಟಿಗಳ ಭರವಸೆಯನ್ನ ಕೊಡಲಾಗಿದೆ. ಕಮ್ನಲ್ಲಿ ಮಾತನಾಡಿದಂತಹ ರಾಹುಲ್, ಚಂದ್ರಶೇಖರ್ ರಾವ್ ಅವರ ರಿಮೋಟ್ ಮೋದಿ ಬಳಿ ಇದೆ, BRS ಪಕ್ಷ ಬಿಜೆಪಿಯ B ಟೀಮ್ ಆಗಿದೆ ಅಂತ ಟೀಕಿಸಿದ್ರು. ಇದೇ ವೇಳೆ ಕರ್ನಾಟಕ ಮಾದರಿಯಲ್ಲಿ ತೆಲಂಗಾಣದಲ್ಲೂ ಕೂಡ ಮೊದಲ ಭರವಸೆಯನ್ನ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ. ವಿಧವೆಯರು ವೃದ್ಧರಿಗೆ ಮಾಸಿಕ 4,000 ರೂಪಾಯಿ ಮಾಸಾಶನ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. మంటూ లేని వాడు అందరినీ కలిపేటోడు ఆనాటి రోజులు తెస్తాడు. ವೆಲ್ಕಮ್ ಬ್ಯಾಕ್. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಭೇಟಿಯನ್ನು ನೀಡಿದ್ದಾರೆ. ಮುದ್ದೇನಹಳ್ಳಿ ಬಳಿಯ ಸತ್ಯಸಾಯಿ ಯೂನಿವರ್ಸಿಟಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ವಿಶ್ವವಿದ್ಯಾಲಯದ 2ನೇ ಘಟಿಕೋತ್ಸವದಲ್ಲಿ ರಾಷ್ಟ್ರಪತಿಗಳು ಭಾಗಿಯಾಗ್ತಾ ಇದ್ದಾರೆ. ಘಟಿಕೋತ್ಸವದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ 6 ಜನರಿಗೆ ಡಾಕ್ಟರೇಟ್, 17 ಜನರಿಗೆ ಗೋಲ್ಡ್ ಮೆಡಲ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿ ಆಗಮನದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ರಾಜ್ಯದಾದ್ಯಂತ ಇಂದಿನಿಂದ ಮುಂಗಾರು ಚುರುಕಾಗುವಂತ ಸಾಧ್ಯತೆ ಇದೆ. ಇಂದಿನಿಂದ ಮುಂಗಾರು ಮಾರುತಗಳು ಚುರುಕಾಗಲಿದ್ದು, ಹೀಗಾಗಿ ಮುಂದಿನ 5 ದಿನ ರಾಜ್ಯದಲ್ಲಿ ಉತ್ತಮ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಕರಾವಳಿಯ 3 ಜಿಲ್ಲೆಗಳಲ್ಲಿ 115 ಮಿಲಿಮೀಟರ್ನಿಂದ 204 ಮಿಲಿಮೀಟರ್ ವರೆಗೆ ಮಳೆಯಾಗುವಂತ ಸಾಧ್ಯತೆ ಇರೋದ್ರಿಂದ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಗುಜರಾತ್ನಲ್ಲಿ ಕಳೆದೊಂದು ವಾರದಿಂದ ಮಳೆ ಅಬ್ಬರಿಸ್ತಾ ಇದೆ. ಬಹುತೇಕ ಎಲ್ಲಾ ಡ್ಯಾಂಗಳಿಂದ ನೀರು ಬಿಟ್ಟಿದ್ದು ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಭಾವನಗರದಲ್ಲಿ ಪ್ರವಾಹ ಉಂಟಾಗಿ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಪ್ರವಾಹದ ನೀರಿನಲ್ಲಿ ಕಾರು ಕೊಚ್ಚಿಕೊಂಡು ಹೋಗಿದ್ದು ಕಾರ್ನಲ್ಲಿದ್ದಂಥ 6 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ನದಿ ನೀರಿನಲ್ಲಿ ಕೊಚ್ಚಿ ಹೋದಂತ ಕಾರು ಕಡೆಗೂ ಕೂಡ ಪತ್ತೆ ಆಗಿದೆ. ಫ್ರಾನ್ಸ್ನಲ್ಲಿ ಮುಸ್ಲಿಂ ಯುವಕನೊಬ್ಬನನ್ನ ಪೊಲೀಸರು ಹತ್ಯೆಗೈದಂತ ಕಾರಣದಿಂದ ಆರಂಭವಾದಂಥ ಹಿಂಸಾಚಾರ ಇದೀಗ ನೆರೆ ದೇಶ ಸ್ವಿಟ್ಜರ್ಲೆಂಡ್ಗೂ ಕೂಡ ಹರಡಿದೆ. ಲಾಸೆನ್ ನಗರದಲ್ಲಿ ಯುವಕರು ಹಿಂಸಾತ್ಮಕ ಪ್ರತಿಭಟನೆಯನ್ನ ನಡೆಸಿದ್ದು ಅಂಗಡಿ ಹಾಗೂ ಮನೆಗಳ ಬಾಗಿಲನ್ನು ಮುರಿದು ಕಿಟಕಿಯ ಗಾಜುಗಳನ್ನು ಧ್ವಂಸಗೊಳಿಸಿದ್ದಾರೆ. ಫ್ರೆಂಚ್ ಭಾಷಿಕರೇ ಹೆಚ್ಚಿರುವಂತ ಲಾಸೆನ್ ನಗರದಲ್ಲಿ ನೂರಾರು ಯುವಕರು ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸಿ ಅಂಗಡಿ ಹಾಗೂ ಮನೆಗಳ ಬಾಗಿಲನ್ನು ಮುರಿದು ಕಿಟಕಿ ಗಾಜನ್ನು ಹೊಡೆದು ದಾಂಧಲೆಯನ್ನ ನಡೆಸಿದ್ದಾರೆ. ಈ ಸಂಬಂಧ 15ರಿಂದ 17 ವರ್ಷದ 7 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಷಾಢ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಹುಲಿಗೆಮ್ಮ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕೊಪ್ಪಳದಲ್ಲಿ ಹುಲಿಗೆಮ್ಮ ದರ್ಶನಕ್ಕೆ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣದಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಬೆಳಗ್ಗೆನೆ ಸಾಲುಗಟ್ಟಿ ನಿಂತು ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರು. ಇದು ಇವತ್ತಿನ ಟಾಪ್ 18 ಮತ್ತಷ್ಟು ಸುದ್ದಿಗಳನ್ನ 9 ಗಂಟೆ ನ್ಯೂಸ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.